ನಮಸ್ಕಾರ ಸ್ನೇಹಿತರೆ, KCET ಅಪ್ಡೇಟ್ಸ್ಗೆ ಸ್ವಾಗತ. ಓಕೆ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಅಬೌಟ್ ಇವಾಗ ಏನು ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ ಕ್ಲಾಸ್ ಎ ಸ್ಟೂಡೆಂಟ್ಸ್ ಅಂತಂದು ಮತ್ತು ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಕೂಡ ಮಾತಾಡ್ತಿದ್ದೀನಿ. ಆ್ಯಂಡ್ ಮೇನಾಗಿ ಅದಕ್ಕಿಂತ ಮುಂಚೆ ನಿಮಗೆ ಸಣ್ಣ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಯಾರೆಲ್ಲ ನಿನ್ನೆ ಚಾನಲ್ ನೋಡಿಲ್ಲ ಅಂತಂದರೆ ಇವಾಗ ಬೆಳಗ್ಗೆ ಆ್ಯಕ್ಚುಲಿ ಬಹಳ ನೋಡ್ತಾರೆ. ಹಂಗಾಗಿ UGC 2025ದಲ್ಲಿ ಏನೆಲ್ಲ ಅಪ್ಡೇಟ್ ಆಗಿದೆ ಅಂದರೆ ಒಂದು ಹೊಸದಾಗಿ ಒಂದು ಲಿಂಕ್ ಬಂದಿದೆ, ಗೊತ್ತಿರ್ಬೇಕು ನಿಮ್ಗಳೇ, ಅರ್ಜಿ ಮುದ್ರಣ ಲಿಂಕ್ ಅಂತಂದರೆ ಇದು ಯಾರಿಗಪ್ಪ ಅಂತಂದರೆ ಇನ್ ಕೇಸ್ ನೀವೇನಾದರೂ KCET ಅಪ್ಲಿಕೇಶನ್ ಹಾಕಿರ್ತೀರಾ, KCET ಅಪ್ಲಿಕೇಶನ್ ಹಾಕಿ ಕೊನೆಯದಾಗಿ ಪ್ರಿಂಟೌಟ್ ತೊಗೊಳ್ಳೋದೆ ಹಾಗೆ ಬಿಟ್ಟಿತ್ತಂದರೆ ಅಂದರೆ ಈಗ ಅಪ್ಲಿಕೇಶನ್ ಹಾಕಿ ಕೊನೆಯದಾಗ ಸಬ್ಮಿಟ್ ಮಾಡಿದ ತಕ್ಷಣ ಒಂದು ಪ್ರಿಂಟ್ ತೊಗೊತಾರೆ. ಅದು ಯಾರು ಕೂಡ ತೊಗೊಂಡಿಲ್ಲ ಅಂತಂದರೆ ಇನ್ ಕೇಸ್ ತೊಗೊಂಡಿದ್ದು ಕೂಡ ಕಳೆದೋಗಿರ್ತದಂದರೆ ಇವಾಗ ವಾಪಸ್ ಹೊಸದಾಗಿ ಒಂದು ಚಾನ್ಸು ಹೋಗ್ಬಿಟ್ಟು ನಿಮ್ಮ ಒಂದು ಫೈನಲ್ ಪ್ರಿಂಟೌಟ್ ತೊಗೊರಿ. ಯಾಕಂತಂದರೆ ನಾಳೆ ಅಡ್ಮಿಷನ್ ಟೈಮ್ ಒಳಗೆ ಅದು ಬೇಕೇ ಬೇಕು. ಅದು ಇಲ್ಲದೆ ಹೋದರೆ ಅಡ್ಮಿಷನ್ ಹಿಡಿಯಲ್ಲ. ಓಕೆ, ನೆನ್ಪಿಟ್ಕೋಬೇಕು. ಸರಿ, ಇದು ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಈಗ ಏನಪ್ಪ ಅಂತಂದರೆ ಕ್ಲಾಸ್ ಎ ಸ್ಟೂಡೆಂಟ್ಸು ಯಾಕಂತಂದರೆ ಕ್ಲಾಸ್ ಎ ಸ್ಟೂಡೆಂಟ್ಸ್ ಯಾಕೆ ಸಪ್ರೇಟ್ ತೊಗೊಳ್ತೀವಿ ಅಂತಂದರೆ ಮೋಸ್ಟ್ ಆಫ್ ಸ್ಟೂಡೆಂಟ್ಸು ಕೂಡ ಕ್ಲಾಸ್ ಎ ಸ್ಟೂಡೆಂಟ್ಸ್ ಇದರಲ್ಲಿ ಇದ್ದೀರಾ. ಯಾಕಂತಂದರೆ ಮಿನಿಮಮ್ 1 ವರ್ಷ ಆದರೂ ಕೂಡ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರ್ತಾರೆ. ಓಕೆ, 1 ವರ್ಷ ಆದರೂ ಕೂಡ ಅಂದರೆ ಈಗ 1 to 12ವರೆಗೂ ಇರುವಂತಹ ಅವಧಿ ಒಳಗೆ ಅಟ್ಲೀಸ್ಟ್ 1 ವರ್ಷ ಏನಾದರೂ ನೀವು ಕನ್ನಡದಲ್ಲಿ ಏನಾದರೂ ಕಲ್ತಿತ್ತಂದರೆ ನೀವು ಆಟೋಮೆಟಿಕ್ಲಿ ಕ್ಲಾಸ್ ಎ ಸ್ಟೂಡೆಂಟ್ಸ್ ಆಗಿಬಿಡ್ತಾರೆ. ಸೊ ಹಂಗಾಗಿ ನಿಮಗೋಸ್ಕರ ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತಂದು ವರ್ಷನೂ ಕೂಡ ನಡೀತಾ ಇತ್ತು. ಓಕೆ, ಕಾಮನಾಗಿ ನೋಡಿ ಏನು ಮಾಡ್ತಿತ್ತಂದರೆ ವರ್ಷನೂ ಕೂಡ ಸ್ಪೆಷಲಾಗಿ ಏನಪ್ಪ ಅಂದರೆ ಈಗ ಇಲ್ಲಿದ್ದು ಹಿಡಿದು ಅವ್ರಿಗೆ ಯಾರೆಲ್ಲ ಹೋಗ್ಬಿಟ್ಟು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಬಂದ್ರು ಕೆಗೆ ಹೋಗ್ಬಿಟ್ಟು ಆ ರೀತಿ ಈಗ ಕ್ಲಾಸ್ ಎ ಸ್ಟೂಡೆಂಟ್ಸ್ಗೆ ನಡೀತದೆ. ಬಟ್ ಇವಾಗ ಆಗಲ್ಲ. ಏನಾಗಿದೆ ಅಂತ ಅವ್ರನ್ನೇ ಅಲ್ಲಿ ಕರಿತಾ ಇದ್ದಾರೆ, ನಿಮಗೆ ಆನ್ಲೈನ್ ಕೊಡ್ತಿದ್ದಾರೆ. ಯಾಕಂದರೆ ಭಾಳಷ್ಟು ಸ್ಟೂಡೆಂಟ್ಸ್ ನೀವು ಇಲ್ಲಿದ್ದೀರ. ಓಕೆ, 90% ಸ್ಟೂಡೆಂಟ್ಸ್ ನೀವು ಇಲ್ಲಿರೋ ಕಾರಣ ಹುಡುಗರು ಕೇಳ್ತಿದ್ದಾರೆ ಎಲ್ಲಿ ಬರ್ತದೆ ಆನ್ಲೈನು, ಯಾವ ರೀತಿ ಡೌ ಮಾಡ್ಕೋಬೇಕಂತ ಕೇಳ್ತಾರೆ. ನೀವೇನು ಕೂಡ ನಾನು ಪದೇ ಹೇಳ್ತಾ ಇರ್ತೀನಿ, ನೀವು ಯಾವುದೇ ರೀತಿಯಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವಾಗಿ ಮಾಡಿಸೋ ಅವಶ್ಯಕತೆ ಇಲ್ಲ, ನೀವಾಗಿ ಹೋಗಿ ಮಾಡಿಸೋ ಅವಶ್ಯಕತೆ ಇಲ್ಲ, ಖುದ್ದಾಗಿ ನಾವೇ ಹೋಗ್ಬೇಕಂತ ಬರ್ತಾರೆ ಅಂತ ಹೇಳ್ತಿದ್ರು ಒಬ್ಬರಂಥದ್ದು. ಸೊ ನೀವೇನು ಕೂಡ ಮಾಡಬೇಡಿ. ಅಪ್ಲಿಕೇಶನ್ ಹಾಕಿದ್ರೆ ನೀವು ಏನೂ ಇಲ್ಲ, ಅದೇನು ನಡೀತದೆ ಅಂತಂದರೆ ಆಟೋಮೆಟಿಕ್ಕಾಗಿ ಏನು ಮಾಡ್ತಾರೆ ಅಂದರೆ ಎಲ್ಲನೂ ಕೂಡ ಈಗ ಅಪ್ಲಿಕೇಶನ್ ಏನಾಗಿದೆ ಅಂತಂದರೆ PDF ಅಪ್ಲೋಡ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಮಾಡಿದಿರ. ಸೊ ಅದನ್ನು ಏನು ಮಾಡ್ತಾರೆ ಕಡೆಯಿಂದ ಅವ್ರು ಏನು ಮಾಡ್ತಾರೆ ಪರಿಶೀಲನೆ ತಾವು ನಡೆಸಲ್ಲ, ಅವ್ರು ಎಲ್ಲನೂ ಕೂಡ ಆಫೀಸರ್ಸ್ಗೆ ಅಲ್ಲೇ ಆನ್ಲೈನ್ ನಡೆಸ್ಕೊಂಡು ಅಲ್ಲೇ ವೆರಿಫಿಕೇಷನ್ ಚೆಕ್ಔಟ್ ಆಗಿ ನಂತರ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಇಲ್ಲೇ ಬರ್ತದೆ. ವೆಬ್ಸೈಟಲ್ಲಿ ಏನು ನೋಡ್ತಿದ್ದೀರಾ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿದೆ, ಇಲ್ಲೇ ಒಂದು ವೆಬ್ಸೈಟಲ್ಲೇ ಒಂದು ಲಿಂಕನ್ನು ಕೊಡ್ತಾರೆ. ಓಕೆ, ಆದರೆ ಅದೇ ಕ್ಲಾಸ್ ಎ ಸ್ಟೂಡೆಂಟ್ಸ್ಗೋಸ್ಕರನೇ ಸಪ್ರೇಟಾಗಿ ಒಂದು ನಿಮ್ಗೆ ವೆರಿಫಿಕೇಷನ್ ಸ್ಲಿಪ್ ಅಂತ ಕೊಡ್ತಾರೆ. ಅದನ್ನು ನೀವು ಆನ್ಲೈನಲ್ಲೇ ಇಲ್ಲೇ ಡೌನ್ ಮಾಡ್ಕೋಬೇಕು. ಓಕೆ, ಅದು ಇಂಪಾರ್ಟೆಂಟ್. ಅದು ಇಲ್ಲದೆ ಹೋತಂದರೆ ಕೌನ್ಸಿಲಿಂಗ್ ನಡೆಯಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆ. ಈಗ ಎಷ್ಟೋ ಸಾರಿ ಹೇಳ್ಬಿಟ್ಟಿದ್ದೀವಿ. ಸರಿ, ಅಲ್ಲಿವರೆಗೂ ನೀವೇನು ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತದೆ, ಅದು ಬರೋಕ್ಕಿನ್ನೂ ಕೂಡ ಈ ಸದ್ಯದಲ್ಲೇ ಬರ್ತದೆ. ಟೈಮ್ ಏನು ಭಾಳ ದಿನ ಹಿಡಿಯಲ್ಲ, ಇನ್ನೂ ಸ್ವಲ್ಪ ದಿನದಲ್ಲೇ ಬರ್ತದೆ. ಅಲ್ಲಿವರೆಗೂ ಕೂಡ ಏನು ಮಾಡಬೇಕು, ಅಲ್ಲಿವರೆಗೂ ಕೂಡ ನೀವೇನು ಮಾಡಬೇಕಪ್ಪ ಅಂತಂದರೆ ನೀವು ಇದಕ್ಕೆ ವೆಬ್ಸೈಟಲ್ಲೇ ಸ್ವಲ್ಪ ಕೆಲವೊಂದಿಷ್ಟು ವರ್ಕ್ ಮಾಡ್ತಾರೆ ಅಂತಂದರೆ ಮಾಡ್ಕೊರಿ. ಇಲ್ಲ ಅಂತಂದರೆ ಕೆಲವೊಂದಿಷ್ಟು ನೀವು ಯೂಟ್ಯೂಬ್ ಚಾನಲ್ಸ್ಗಳು ಕೂಡ ಸಿಗ್ತವೆ. ಅಂದರೆ ಟಾಪ್ ಕಾಲೇಜ್ ಲಿಸ್ಟ್ಗಳು ಮಾಡೋದಾಗಿರ್ಬೋದು, ಆ್ಯಂಡ್ ಪ್ರಿಯೋರಿಟಿ ಆರ್ಡರ್ ಯಾವ ರೀತಿ ಕೊಡೋದಾಗಿರ್ಬೋದು, ಆ ಥರ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಕೆಲವೊಂದಿಷ್ಟು KCET ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊರಿ. ಆ್ಯಂಡ್ ಯಾರಾದರೂ ಅಂದರೆ ಬೇರೆ ಥರ ಏನಾದರೂ ಪ್ರಿಪ್ರೇಷನ್ ನಡೆಸ್ಕೊಳ್ತಾ ಇತ್ತಂದ್ರೆ ಮುಂದಿನ ತಯಾರಿಗೆ ಏನಾದ್ರು ಮಾಡ್ತಾ ಇತ್ತಂದರೆ ಮಾಡ್ಕೋರಿ. ಬಟ್ ಇವಾಗ ಸದ್ಯಕ್ಕೆ ನಿಮಗೆ ಮೇನ್ ರೋಲ್ ಬಂದುಬಿಟ್ಟು ನಿಮಗೆ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಒಳ್ಳೆ ಕಾಲೇಜ್ ತೊಗೋಬೇಕು, ಓಕೆ ಒಂದು ಮೀಡಿಯಮ್ ಇರೋ ಫೀಸು ಕೂಡ ಬೇಕಾಗ್ತದೆ. ಎಲ್ಲನೂ ಕೂಡ ಕನ್ಸಿಡರ್ ಮಾಡ್ಕೊಂಡು ನೋಡೋದಂತಂದರೆ ನಿಮಗೆ ಸದ್ಯಕ್ಕೆ ಒಂದು ವರ್ಕ್ ಕೊಡ್ತೀನಿ. ಇದೇ ವೆಬ್ಸೈಟಲ್ಲೇ ಬಂದಿದ್ರಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಹಿಂದಿನ ವರ್ಷದ ವಿವರಗಳು ಹೋಗಿ UGC 2024 ಮೇಲೆ ಹೋಗಿ. ಓಕೆ, ಇದರಲ್ಲಿ ನಿಮ್ಗೆ ಏನಪ್ಪ ಅಂತಂದರೆ ಕಟ್ ಆಫ್ನ ಅನಾಲಿಸಿಸ್ ಮಾಡ್ಕೋರಿ. ಕಟ್ ಆಫ್ ಎಲ್ಲಿ ಸಿಗ್ತದೆ ಬ್ರದರ್ ಅಂತ ಕೇಳ್ಬೋದು. ನೀವು ಯಾವ ಕಟ್ ಆಫ್ ಅಂದರೆ ಹೋದ ವರ್ಷ ಎಲ್ಲಿವರೆಗೂ ಕೂಡ ನಿಂತಿದೆ ಅಂತಂದು ನೀವು ನೋಡೋದಂತಂದರೆ ಹೋದ ವರ್ಷ 3rd ರೌಂಡ್ ಅಂತಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಇಲ್ಲಿ ಕಾಣಿಸ್ತಿದೆ ನೋಡಿ UGC 2024 2ನೇ ವಿಸ್ತೃತ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಅಂತಂದು 9/10 ಅಂತಂದರೆ 10ನೇ ತಿಂಗಳು 9ನೇ ತಾರೀಕು ಅದನ್ನು ಬಿಟ್ಟವ್ರೆ. ಅಂತಂದರೆ ಹೋದ ವರ್ಷ ಅಕ್ಟೋಬರ್ವರೆಗೂ ಕೂಡ ಹೋಗಿದ್ದು ಕೌನ್ಸಿಲಿಂಗ್ ನೆನ್ಪಿಟ್ಕೋಬೇಕು. ಸೊ ಹಂಗಾದರೆ ಇಲ್ಲಿದೆ ನೋಡಿ, ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಏನು ಬರ್ತದೆ ಈ ರೀತಿ ಬರ್ಬೋದು. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ಸ್ವಲ್ಪ ಕಟ್ ಆಫು ಅದು ಬರದೆ ಹೋದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಹಂಚಿಕೆ ಫಲಿತಾಂಶ ಎಲ್ಲ ಕಟ್ ಆಫ್ ಕಾಣಿಸ್ತಿದೆ ಅಲ್ವಾ. ಇದು 2ನೇ ವಿಸ್ತೃತ ರೌಂಡ್ ಕಟ್ ಆಫ್ ಅಂತ ಹೆಂಗೆ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಕಟ್ ಆಫ್ ಮೇಲೆ ಹೋತಂದರೆ ನಿಮ್ಗೆ ಯಾವ್ದು ಬೇಕು, ಇಂಜಿನಿಯರಿಂಗ್ ಇದೆ, BS ಅಗ್ರಿಕಲ್ಚರ್ ಕಾಣಿಸ್ತಿದೆ, ನಿಮಗೆ B ಫಾರ್ಮಾ ಕಾಣಿಸ್ತಿದೆ, ಮತ್ತು BS ನರ್ಸಿಂಗ್ ಕೂಡ ಕೊಟ್ಟವ್ರೆ. ನಿಮಗೆ ಯಾವ್ದು ಬೇಕು, ನಾನು ಲೈಕ್ ಎಕ್ಸಾಂಪಲ್ ಈಗ ಒಂದು ಇಂಜಿನಿಯರಿಂಗ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇಂಜಿನಿಯರಿಂಗ್ ಕಟ್ ಆಫ್ ಜನರಲ್ ಒಳಗೆ ನೋಡಿದರೆ HK ಬೇಡ, ಜನರಲ್ ನೋಡ್ತೀನಿ. ಇದರಲ್ಲಿ ನೋಡ್ತಂದ್ರೆ ಕಟ್ ಆಫ್ ಎಲ್ಲಿವರೆಗೂ ಕೂಡ ನಿಂತೈತೆ ನೀವು ಅನಲೈಸಿಸ್ ಮಾಡ್ಕೋರಿ. ಲೈಕ್ ಎಕ್ಸಾಂಪಲ್ ಇದೇ ವಿಶ್ವೇಶ್ವರಯ್ಯ ಕಾಲೇಜ್ ತೊಗೊಳತ್ತಂತಂದರೆ ಈಗ ಯಾವುದಾದ್ರೂ ಒಂದು ಓಕೆ ಆರ್ಟಿಫಿಷಿಯಲ್ ನೋಡಿ ಅದ್ರ ಎಷ್ಟು ಕಟ್ ಆಫ್ ನಿಂತಿದೆ. ಲಾಸ್ಟ್ ಕಟ್ ಆಫ್ ನೋಡ್ತಾ ಇರ್ಬೋದು. ಇಲ್ಲಿ STR ಇದ್ದವ್ರಿಗೆ 49,000 ಕೂಡ ಸಿಗ್ತಾ ಹೋಗಿದೆ, ಹೌದಲ್ವಾ. 49,000 ಕೂಡ ಹೋಗೈತೆ. ಅದಾದ ತಕ್ಷಣ ನೆಕ್ಸ್ಟ್ ನೋಡೋದಂತಂದರೆ ಈಗ ಸಿವಿಲ್ ನೋಡಿ ಎಷ್ಟು ಎಲ್ಲಿವರೆಗೂ ಕೂಡ ಹೋಗೈತೆ. ಸಿವಿಲ್ ಅದೇ ಯಾರಾದರೂ STR ಇತ್ತಂತಂದರೆ 1,23,000 ಅಂತಂದರೆ ಇದು
ಇಷ್ಟೊಂದೆಲ್ಲ ಕಟ್ ಆಫ್ ಹೋಗುತ್ತಾ, 1,00,000 ಕೂಡ ಹೋಗುತ್ತದ ಇಂಥ ಕಾಲೇಜ್ ಅಂತ ಅನ್ಸ್ಬೋದು. ಹೌದು, ನಿಜವಾಗ್ಲೂ ಕೂಡ ನಿಮ್ಗೆ ಏನಪ್ಪ ಅಂತಂದರೆ ಈ ಫಸ್ಟ್ ರೌಂಡ್ ಕಟ್ ಆಫ್ ನೋಡ್ಕೊಂಡ್ಬಿಡ್ತಾರ. ಈಗ ಇಲ್ಲಿ ಇದೇ ನೀವು ಏನಾದರೂ ಬೇರೆ ನೋಡ್ತಂತಂದ್ರೆ ಇದು ಕಟ್ ಆಫ್ ಎಷ್ಟು ಇರ್ತದೆ, ಕೇವಲ 20,000 25,000 ಇರ್ತದೆ. ಓಕೆ, 30,000 ಒಳಗಡೆ ಇರ್ತದೆ. ಅಷ್ಟು ಅಂದ್ಕೊಂಡು ಫಸ್ಟ್ ರೌಂಡ್ ಕಟ್ ಆಫ್ ನೋಡ್ಕೊಂಡು ಬಿಟ್ಬಿಡ್ತಾರೆ ಎಲ್ಲರೂ. ಸೊ ಹಂಗಾಗಿ ಜಾಸ್ತಿ ರಿಸ್ಕ್ ಬೇಡ ಅಂತಂದ್ರೆ ಸೆಕೆಂಡ್ ರೌಂಡ್ ಎಷ್ಟೋ ಹೋಗಲ್ಲ, ಎಷ್ಟೋ ಹುಡುಗರು ಎಡೋದೇ ಇಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ ನಾನು, ಫಸ್ಟ್ ರೌಂಡು ಭಾಳಷ್ಟು ನಿಮಗೆ ಅದು ಕಂಕ್ಲೂಷನ್ ಸಿಗಲ್ಲ. ಸೆಕೆಂಡ್ ರೌಂಡ್ ತೊಗೋರಿ, ಅಥವಾ ಸೆಕೆಂಡ್ ರೌಂಡೇ ಬೆಸ್ಟು. ಆ್ಯಕ್ಚುಲಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಏನಪ್ಪ ಅಂತಂದರೆ ನಿಮ್ಮ ಸಮಾಧಾನಕ್ಕೋಸ್ಕರ ಸಿಗ್ಬೋದು ಒಂದು ಚಾನ್ಸ್ ಅಂತ ಅನ್ನೋಕ್ಕೋಸ್ಕರ. ಓಕೆ, ಅಂತಂದರೆ ಇದು ಸ್ವಲ್ಪ ರಿಸ್ಕ್ ಮೇಲೆ ಆಗ್ತದೆ. ಯಾಕಂದರೆ ಇದೇ ಲಾಸ್ಟ್ ರೌಂಡ್ ಆಗಿರ್ತದೆ. ಅಂದರೆ ಅನಾಲಿಸಿಸ್ ಮಾಡೋಕ್ಕೆ ಸ್ವಲ್ಪ ಬರೋಬ್ಬರಿ ಫಿಕ್ಸ್ ಅಂದರೆ ಇಷ್ಟರೊಳಗೇ ಬರ್ಬೇಕು ಅನ್ಸ್ಬಿಡ್ತದೆ. ಸೊ ಸೆಕೆಂಡ್ ರೌಂಡ್ ಆಯ್ತು ಅಂತಂದರೆ ಯಾವ್ರೇಜ್ ಆಗಿ ಸಿಗ್ತದೆ. ಬಟ್ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ನೋಡ್ತೀರ ಅಂತಂದರೆ ಹೋದ ವರ್ಷ ನಿಂತಿರೋಕ್ಕಂಥ ಸೀಟ್ಗಳು ನೋಡಿ ಇಲ್ಲಿ ಎಷ್ಟು ದೂರ ಹೋಗಿದೆ. ಇಂಥ ಕಾಲೇಜ್ಗಳಿಗೆ ನೀವು ಅಂದ್ಕೊಂಡಂಗೆ ಇಲ್ಲ 1,00,000 ಕೂಡ ಹೋಗ್ತದೆ ಕಟ್ ಆಫ್ ಅಂತಂದು. 1,00,000 ಅಷ್ಟೇ ಅಲ್ರಿ, 1,23,000 ಕೂಡ ಹೋಗಿತ್ತು ಅಂತಂದರೆ ನೀವೇ ಥಿಂಕ್ ಮಾಡ್ಕೋಬೋದು. ಆರಾಮಾಗೆ ಸೀಟ್ ಸಿಗ್ತಾ ಇರ್ತದೆ. ನೀವು ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನು ನೋಡಿ, ಇದೊಂದು ಯಾವ್ದು ನೋಡಿ, 2,13,000, 2,42,000, 2,42,000 ಹೋದರೂ ಕೂಡ ಥರ್ಡ್ ರೌಂಡಲ್ಲಿ ಸೀಟ್ ಸಿಗ್ತಾ ಇದೆ. ಸೊ ನಿಮಗೆ ಅಂದರೆ ಹೋದ ವರ್ಷ ಈ ವರ್ಷ ಇರೋಷ್ಟಂತೂ ಅಂದರೆ ಏನಂತಾರೆ ಇದು ಕಾಂಪಿಟೇಷನ್ ಅಂತ ಅಷ್ಟೊಂದು ಇದ್ದಿದ್ದಿಲ್ಲ. ಲೈಕ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಯಾವುದೋ ಒಂದು ನೋಡಿದೆ ಈಗ ತಾನೇ 2,53,000 ಇದೆ ನೋಡಿ. ಓಕೆ, 2,53,000 ಅಂದರೆ ಹೋದ ವರ್ಷ ಎಲ್ಲಿತ್ತು ಅಲ್ಲರಿಗೂ ಕೂಡ ಸೀಟ್ ಸಿಗ್ತಾ ಇದೆ ಅಂತಂದರೆ, ಸೊ ನಿಮಗೂ ಕೂಡ ಎಲ್ಲಿರ್ತಾರ ಅದರಲ್ಲೂ ಕೂಡ ಈ ಸರ್ತಿ ಇನ್ನೂ ಕೂಡ ಸೀಟ್ಗಳು ಕೂಡ ಜಾಸ್ತಿ ಆಗಿದ್ದಾವೆ. ಕಾಲೇಜ್ ಜಾಸ್ತಿ ಆಗಿದ್ದಾವೆ ಅಂತಂದರೆ ಆಟೋಮೆಟಿಕಲಿ ಸೀಟ್ ಕೂಡ ಜಾಸ್ತಿ ಆಗಿದ್ದಾವೆ. ಸೊ ಹಾಗಾಗಿ ನೀವು ಆರಾಮ್ಸೆ ಸೀಟ್ ಸಿಗುತ್ತೆ. ಸೊ ಆರಾಮ ಅಂದರೆ ಅವಸರ ಮಾಡಬೇಡಿ, ಫಸ್ಟ್ ರೌಂಡ್ಗೆ ನಾವು ಸೀಟ್ ತೊಗೊಳ್ಳೋಣ, ಫಸ್ಟ್ ರೌಂಡ್ ಸಿಗದೆ ಹೋದಾಗ ಒಂಥರ ಆಗುತ್ತೆ. ಏನು ಬೇಡ, ಸೀಟ್ ಸಿಗ್ತದೆ. ಕ್ಲಾಸ್ ಸ್ಟೂಡೆಂಟ್ಸ್ ನಿಮ್ಗೆ ಹೇಳ್ದಂಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮಗೆ ವರಿಬೇಡ, ಇಲ್ಲಿ ಆನ್ಲೈನಲ್ಲೇ ಬರ್ತದೆ, ಆನ್ಲೈನ್ ಡ್ರಾ ಮಾಡ್ಕೋಬೋದು. ಸರಿ, ಇದಾಗಿತ್ತು ಇಷ್ಟು ಸದ್ಯಕ್ಕೆ ಮಾಹಿತಿ. ಏನಾದರೂ ಇನ್ಫಾರ್ಮೇಷನ್ ಕಡೆ ಅಂತ ಬಂತಂದರೆ ತಿಳಿಸ್ತೀನಿ. ಸದ್ಯಕ್ಕೆ ಅನಾಲಿಸಿಸ್ ಮಾಡ್ಕೊರಿ, ಹೋದ ವರ್ಷ ಕಟ್ ಆಫ್ ಎಷ್ಟು ನಿಂತಿದೆ ಏನು ಅಂತದ್ದು ನಿಮಗೆ ಒಂದು ಐಡಿಯಾ ಬರುತ್ತೆ ಅಷ್ಟೇ. ಓಕೆ, ಬಾಯ್.